ಹಲೋ ಸ್ನೇಹಿತರೆ, ಸೊ ನಾವು ಬಂದಿದ್ದೀವಿ ನಮ್ಮ ಬಿಡದಿ. ಈ ಬಸ್ ಸ್ಟಾಪಲ್ಲಿ ಒಂದು ಲೈಟು ಹಾಕಿಲ್ವಲ್ಲ. ಇಷ್ಟು ದೊಡ್ಡ ಬಸ್ ಸ್ಟಾಪು, ಇದರಲ್ಲಿ ಒಂದು ಲೈಟು ಹಾಕಿಲ್ಲ. ಯಾವ ಥರ ಇದೆ ನಮ್ಮ ಅವಸ್ಥೆ. ಸೊ ನೋಡಿ, ಇಲ್ಲೆಲ್ಲ ಡೆವಲಪ್ ಬೇಕು ಇನ್ನು. ಏನಕ್ಕೆ ಅಂದರೆ, ಒಂದು ಸರ್ಕಾರಿ ಬಸ್ ಸ್ಟಾಪಲ್ಲಿ ಲೈಟೇ ಇಲ್ಲ ಅಂದರೆ ಸೊ ಏನು ಇಷ್ಟೊಂದು ಝೀರೋ ಸಿವಿಕ್ ಸೆನ್ಸ್ ಯಾರು ಅಯ್ಯೋ ಎಲ್ಲಿ ಬೇಕಲ್ಲಿ ಹೇಳ್ಕೊಳ್ಳೋದು. ಸರ್ಕೊಳ್ಳೋಣ ನೋಡಿ, ಸಿವಿಕ್ ಸೆನ್ಸ್. ಫೋನ್ ತಂದಿಲ್ಲ ಗುರು, ಫೋನ್ ಎಲ್ಲೋ ಮಡಗದಲ್ಲೋ. ಏನಕ್ಕೆ ಯಾವುದಕ್ಕೆ ಕೇಳೋದಿಲ್ವಾ? ಇನ್ನು ನಮ್ಮ ಸರ್ಕಾರಗಳು ಹೆಂಗಿದೆ ಅಂದರೆ, ಫಸ್ಟು ರೋಡ್ ಮಾಡ್ತಾರೆ, ಆಮೇಲೆ ಅದನ್ನು ಒಗಿತಾರೆ, ಅಗದುಬಿಟ್ಟು ಪೈಪ್ ಹಾಕಬೇಕು ಅಂತಾರೆ, ಅದನ್ನು ಹಾಕ್ತಾರ, ಅದನ್ನು ಹಾಕಿ ಮುಚ್ತಾರ, ಆಮೇಲೆ ಮತ್ತೆ ಗುಂಡಿ ಮಾಡಬೇಕು ಅಂತಾರೆ ಸೈಡಲ್ಲಿ, ಅದನ್ನು ಅಗಿತಾರ, ಅದನ್ನು ಅಗದು ಅದನ್ನು 6 ತಿಂಗಳು ಬಿಟ್ಟಿರ್ತಾರ, 6 ತಿಂಗಳು ಬಿಟ್ಟು ಅದನ್ನು ಮುಚ್ಚಿ. ಮತ್ತು ರೋಡು ಹೆಂಗಾಗುತ್ತೆ ಅಂದರೆ 3 ಸಾರಿ ರೆಡಿ ಆಗುತ್ತೆ. ಸೊ ಎಂಡ್ ಆಫ್ ದ ಡೇಲು ಸೊ ಅದನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರಲ್ಲ. ಮತ್ತು ಒಂದು 6-7 ವರ್ಷ ಹಂಗೆ ಜಗ್ಗುತ್ತೆ. ಸೊ ಮತ್ತೆ ಅದನ್ನು ಕಾಂಟ್ರಾಕ್ಟ್ ರೂಪದಲ್ಲಿ ತೊಗೊತಾರೆ, ಮತ್ತೆ ಅದೇ ಸೇಮ್. ಸಿಸ್ಟಮೇ ಸರಿ ಇಲ್ವೋ, ಜನಗಳು ಸರಿ ಇಲ್ವೋ, ಒಂದು ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಐಡಿನ ಫಾಲೋ ಮಾಡೋದನ್ನ ಮರಿಬೇಡಿ.